ಕರಾವಳಿಯ ನಾಡ ಹಬ್ಬ ಅನ್ನೋದಾಗಿನೇ ಖ್ಯಾತಿಯನ್ನ ಪಡೆದಿರುವಂತ ಉಡುಪಿಯ ಪರ್ಯಾಯ ಬಹಳಷ್ಟು ಸಂಭ್ರಮ ಸಡಗರದಲ್ಲಿ ತುಂಬಿಕೊಂಡಿದೆ. 20ರ ಆಸುಪಾಸಿನಲ್ಲಿರುವಂತ ಶಿರೂರು ಮಠದ ಶ್ರೀ ವೇದವರ್ಧನ ಶ್ರೀಪಾದರು ಸರ್ವಜ್ಞ ಪೀಠಾರೋಹಣ ಅಲಂಕರಿಸಿದ್ದಾರೆ. ಶಿರೂರು ವೇದವರ್ಧನ ಶ್ರೀಗಳ ಚೊಚ್ಚಲ ಪರ್ಯಾಯ ಮಹೋತ್ಸವದ ಭವ್ಯ ಶೋಭಯಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಕಾಪು ದಂಡ ತೀರ್ಥದಲ್ಲಿ ಮಧ್ಯರಾತ್ರಿ ಪುಣ್ಯ ಸ್ನಾನವನ್ನ ಮುಗಿಸಿದಂತ ಯತಿಗಳು ಈ ಪಟ್ಟದ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಸುಮಾರು 2:30ಕ್ಕೆ ಜೋಡುಕಟ್ಟೆಗೆ ಆಗಮಿಸಿದ್ರು. ಬಳಿಕ ಜೋಡುಕಟ್ಟೆಯಿಂದ ವೈಭವದ ಮೆರವಣಿಗೆ ಆರಂಭಗೊಂಡು ಸುಮಾರು 2 ಕಿಲೋಮೀಟರ್ ಸಾಗಿ ರಥಬೀದಿಯಲ್ಲಿ ಸಂಪನ್ನಗೊಂಡಿತು. ಬಳಿಕ ಕನಕ ಕಿಂಡಿಯ ಮೂಲಕ ಶ್ರೀ ಕೃಷ್ಣನ ದರ್ಶನವನ್ನ ಪಡೆದು ಆರತಿಯನ್ನ ಬೆಳಗಿದ್ರು. ತದನಂತರ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮುಂದಿನ 2 ವರ್ಷಗಳ ಶ್ರೀ ಕೃಷ್ಣ ಪೂಜಾ ಕೈಕಾರ್ಯಗಳನ್ನ ಅವರಿಗೆ ಹಸ್ತಾಂತರಿಸಿದರು. ಇನ್ನು ರಾಜಾಂಗಣದಲ್ಲಿ ಅಷ್ಟಮಠದ ಯತಿಗಳು, ಮೈಸೂರು ಸಂಸದ ಯದುವೀರ್ ಒಡೆಯರ್, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಇನ್ನು ಉಡುಪಿ ಜಿಲ್ಲೆಯ ಶಾಸಕರು, ಹಲವು ಗಣ್ಯಾತಿಗಣ್ಯರು ಈ ಸಂದರ್ಭದಲ್ಲಿ ಪರ್ಯಾಯದ ದರ್ಬಾರ್ನಲ್ಲಿ ಎಲ್ಲರೂ ಕೂಡ ಇದ್ರು.